ಟ್ರಕ್ಗಳು ದಿನನಿತ್ಯದ ಅಗತ್ಯ ವಸ್ತುಗಳ ಜೊತೆಗೆ ಕೈಗಾರಿಕಾ ಸರಕುಗಳನ್ನು ತಲುಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿವೆ. ಭಾರತದ ಉದಯೋನ್ಮುಖ ಮಲ್ಟಿ ಮೋಟಾರ್ ಮೂಲಸೌಕರ್ಯ ನೀತಿ ಆಯೋಗದ ವರದಿ ಪ್ರಕಾರ ದೇಶದಾದ್ಯಂತ ಸರಕು ಸಾಗಾಣಿಯಲ್ಲಿ ಟ್ರಕ್ಗಳ ಪಾಲು ಇಂದು ಸುಮಾರು 70% ರಷ್ಟಿದೆ. ಆದರೆ ದೇಶದ ಲಾಜಿಸ್ಟಿಕ್ಸ್ ಉದ್ಯಮಕ್ಕೆ ಕೌಶಲ್ಯಪೂರ್ಣ ಟ್ರಕ್ ಚಾಲಕರ ಕೊರತೆ ಇನ್ನೂ ದೊಡ್ಡ ಸವಾಲಾಗಿ ಉಳಿದಿದೆ. ದೀರ್ಘ ಪ್ರಯಾಣದಲ್ಲಿರುವ ಟ್ರಕ್ ಬಹಳಷ್ಟು ಜವಾಬ್ದಾರಿಗಳಿಂದ ತುಂಬಿರುತ್ತದೆ. ಅದಕ್ಕಾಗಿಯೇ ಚಾಲನಾ ಸೀಟ್ನಲ್ಲಿ ಅನುಭವಿ ಸಾರಥಿಯ ಅವಶ್ಯಕತೆ ಇದೆ. ನಿಯಮಗಳು ಮತ್ತು ನಿಯಮಗಳಿಂದ ತಂತ್ರಜ್ಞಾನದವರೆಗೆ ಎಲ್ಲವೂ ವೇಗವಾಗಿ ಬದಲಾಗುತ್ತಿರುವ ಇಂದಿನ ಯುಗದಲ್ಲಿ ಅದೇ ಸಮಯದಲ್ಲಿ ಟ್ರಕ್ ಸಾರಥಿಗಳಲ್ಲಿ ಕೌಶಲ್ಯದ ಕೊರತೆ ಇನ್ನೂ ಸ್ಪಷ್ಟವಾಗಿ ಗೋಚರಿಸುತ್ತದೆ. ಅದಕ್ಕಾಗಿಯೇ ಇಂದು ಟ್ರಕ್ ಸಾರಥಿಗಳ ಕೌಶಲ್ಯಗಳನ್ನು ಹೆಚ್ಚಿಸುವುದು ದೇಶದ ಸಾರಿಗೆ ಕ್ಷೇತ್ರಕ್ಕೆ ಪ್ರಗತಿಯ ಬಾಗಿಲುಗಳನ್ನು ತೆರೆಯುವುದಲ್ಲದೆ ರಸ್ತೆ ಸುರಕ್ಷತೆಯ ದೃಷ್ಟಿಯಿಂದಲೂ ಪ್ರಯೋಜನಕಾರಿ ಎಂದು ಸಾಬೀತುಪಡಿಸುತ್ತದೆ. ಇಂದು ಟ್ರಕ್ ಚಾಲಕರಿಗೆ ಆಧುನಿಕ ಸುರಕ್ಷತಾ ವೈಶಿಷ್ಟ್ಯತೆಗಳು, ಹೊಸ ಸಂಚಾರ ನಿಯಮಗಳು, ರಕ್ಷಣಾತ್ಮಕ ಚಾಲನೆ, ತುರ್ತು ಪ್ರಕ್ರಿಯೆ ಮತ್ತು ಕಷ್ಟಕರ ಸಂದರ್ಭದಲ್ಲಿ ಸಹಾಯವಾಣಿಯ ಬಳಕೆ ಮುಂತಾದ ಹಲವು ಪ್ರಮುಖ ಅಂಶಗಳ ಕುರಿತು ನಿರಂತರ ತರಬೇತಿ ನೀಡುವ ಅವಶ್ಯಕತೆ ಇದೆ. ಇದರ ಮೂಲಕ ದೇಶದಲ್ಲಿ ಹೆಚ್ಚುತ್ತಿರುವ ರಸ್ತೆ ಅಪಘಾತಗಳ ಸಂಖ್ಯೆಯನ್ನು ಕಡಿಮೆ ಮಾಡುವಲ್ಲಿ ನಾವು ಉತ್ತಮ ಯಶಸ್ಸನ್ನು ಸಾಧಿಸಬಹುದು. ಈ ಪ್ರದೇಶದಲ್ಲಿ ವಾಹನ ಉತ್ಪಾದನಾ ಕಂಪನಿಗಳು, ನೀತಿ ನಿರೂಪಕರು, ಸಾಗಾಣಿದಾರರು ಮತ್ತು ಉದ್ಯಮದ ಜನರು ಸಹ ತಮ್ಮ ಮಟ್ಟದಲ್ಲಿ ಒಂದು ತಂಡವಾಗಿ ಕೆಲಸ ಮಾಡಬೇಕಾಗುತ್ತದೆ. ಏಕೆಂದರೆ ಆಗ ಮಾತ್ರ ನಾವು ಸುರಕ್ಷಿತ ರಸ್ತೆಗಳ ನಮ್ಮ ಗುರಿಯಲ್ಲಿ ಮಾದರಿಯನ್ನ ಹೊಂದಿಸಲು ಸಾಧ್ಯವಾಗುತ್ತದೆ.